ನಮಸ್ಕಾರ ಸ್ನೇಹಿತರೆ. ಕಾಂಗ್ರೆಸ್ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಚಕ್ರವರ್ತಿ ಸೂಲಿಬೆಲೆ ಅವರ ನಡುವಿನ ಜಗಳ ತಾರಕಕ್ಕೇರಿದೆ ಅಂತಾನೆ ಹೇಳ್ಬೋದು. ಖಾರವಾಗಿ ಪ್ರತಿಕ್ರಿಯೆ ನೀಡಿರೋ ಸೂಲಿಬೆಲೆ ಅವರು ಹೇಳೋದೇನಪ್ಪಾ ಅಂದ್ರೆ, ಕಲಬುರ್ಗಿ ಯಾರಪ್ಪನ ಆಸ್ತಿ ನನಗೆ ಬರಬೇಡ ಅನ್ನೋಕೆ ಚಕ್ರವರ್ತಿ ಸೂಲಿಬೆಲೆ ಅವರ ಆರೋಪ ಏನಪ್ಪಾ ಅಂದ್ರೆ, ಚಿತ್ತಾಪುರದಲ್ಲಿ ಪ್ರೋಗ್ರಾಮ್ ಇತ್ತು ಅವ್ರದ್ದು. ಪ್ರಿಯಾಂಕ್ ಖರ್ಗೆ ಅವರು ರಾಜಕೀಯ ದ್ವೇಷಕ್ಕಾಗಿ ತಮ್ಮ ಕ್ಷೇತ್ರ ಚಿತ್ತಾಪುರದಲ್ಲಿ ಸೂಲಿಬೆಲೆ ಅವರು ಚಿತ್ತಾಪುರದಲ್ಲಿ ಪ್ರೋಗ್ರಾಂ ಮಾಡೋದನ್ನು ತಡೆಯುವುದಕ್ಕೋಸ್ಕರ ಪೊಲೀಸರನ್ನು ಬಳಸಿ ಕಲಬುರಗಿ ಮತ್ತು ಚಿತ್ತಾಪುರಕ್ಕೆ ಪ್ರವೇಶವನ್ನು ನಿರ್ಬಂಧಿಸಿದ್ದಾರೆ ಅನ್ನೋದು ಚಕ್ರವರ್ತಿ ಸೂಲಿಬೆಲೆ ಅವರ ಆರೋಪ. ಸ್ನೇಹಿತರೆ, ಇದರ ಬಗ್ಗೆ ಸಂಪೂರ್ಣ ವಿವರಣೆ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಈ ಪ್ರಕರಣ ಹೈಕೋರ್ಟ್ ಮೆಟ್ಟಿಲನ್ನು ಸಹ ಏರಿತ್ತು. ಹೈಕೋರ್ಟ್ ನವರು ತತ್ಕ್ಷಣಕ್ಕೆ ಪೊಲೀಸರಿಗೆ ಸೂಚನೆ ಕೊಟ್ಟು ವಿನಾಕಾರಣ ಪ್ರವೇಶ ನಿರ್ಬಂಧಿಸಿರುವುದು ಸರಿಯಲ್ಲ, ಈ ಕೂಡಲೇ ಆದೇಶನ ವಾಪಸ್ ತಗೊಂಡು ಅವರಿಗೆ ಪ್ರವೇಶಕ್ಕೆ ಅನುಮತಿ ಕೊಡಬೇಕು ಅಂತ ಆದೇಶ ನೀಡಿತ್ತು. ಹಾಗಾಗಿ ಚಕ್ರವರ್ತಿ ಸೂಲಿಬೆಲೆಯವರು ಸಹ ತಮ್ಮ ಪೂರ್ವ ನಿಯೋಜನೆಯಂತೆ ಚಿತ್ತಾಪುರದಲ್ಲೇ ಕಾರ್ಯಕ್ರಮವನ್ನು ಮಾಡಿದ್ರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡ್ತಾ ಅವ್ರು ಹೇಳ್ತಾರೆ, ನನ್ನನ್ನು ತಡೆಯೋದಕ್ಕೆ ಮತ್ತು ಈ ಕಾರ್ಯಕ್ರಮಕ್ಕೆ ನಾನು ಬರದಂತೆ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ರು. ರಾತ್ರಿ 11 ಗಂಟೆಗೆ ನಾನು ಚಿತ್ತಾಪುರ ಅಥವಾ ಕಲಬುರ್ಗಿಗೆ ಬಂದು ಉಳ್ಕೊಳ್ಬೇಕಾಗಿತ್ತು. ಆದ್ರೆ ನನ್ನ ಕಲಬುರ್ಗಿ ಗಡಿನಲ್ಲೇ ತಡೆದು ನಿಲ್ಲಿಸಲಾಯಿತು. ನನ್ನೊಬ್ಬನನ್ನ ತಡೆಯೋದಕ್ಕೆ 3 ಪೊಲೀಸ್ ವ್ಯಾನ್ ಅಲ್ಲಿ ಬಂದಿದ್ರು, 6 ಪೊಲೀಸ್ ಜೀಪ್ ಗಳಿತ್ತು, ಒಬ್ಬ SI ಅವರು ಇದ್ರು, DYSP ಸಹ ಇದ್ರು, ಒಬ್ರು ಅಡಿಷನಲ್ SP ಇದ್ರು. ನನ್ನ ಒಬ್ಬನನ್ನ ತಡೆಯೋದಕ್ಕೆ ಇಷ್ಟೆಲ್ಲಾ ಪೊಲೀಸರು ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ರು ನೋಡಿ. ಅಲ್ಲ, ನಾನೇನು ಗೂಂಡಾನ, ರೌಡಿನ? ನಾವು ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಸಂವಿಧಾನದ ದಾರಿನ ಪಾಲನೆ ಮಾಡೋರು. ನನ್ನ ತಡೆಯೋದಿಕ್ಕೆ ಇಷ್ಟೆಲ್ಲಾ ಸರ್ಕಸ್ ಮಾಡಿ ವ್ಯವಸ್ಥೆನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಅನ್ನೋದು ಚಕ್ರವರ್ತಿ ಸೂಲಿಬೆಲೆಯವರ ಆರೋಪ. ಪೊಲೀಸರು ಕೇಳ್ಕೊಂಡ್ರಂತೆ ಸೂಲಿಬೆಲೆ ಅವ್ರನ್ನ, ದಯಮಾಡಿ ಕಲಬುರ್ಗಿಗೆ ಬರಬೇಡಿ, ನಿಮ್ಮ ಚಿತ್ತಾಪುರದ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದೆ ಅಂತ. ಆಗ ಸೂಲಿಬೆಲೆ ಅವರು ಕೇಳ್ತಾರೆ, ಕಲಬುರ್ಗಿಗೆ ಬರಬೇಡಿ ಅನ್ನೋದಕ್ಕೆ ಕಲಬುರ್ಗಿ ಯಾರಪ್ಪನ ಆಸ್ತಿನೂ ಅಲ್ಲ, ನನಗ ಬರಬೇಡ ಅನ್ನೋಕ್ ಅವ್ರ ಯಾರು? ಕಲಬುರ್ಗಿನಲ್ಲಿ ಅಪ್ಪ ಮಕ್ಕಳು ಆಳ್ವಿಕೆ ಐತೆ ಅಂದ ಮಾತ್ರಕ್ಕೆ ಅದು ಅಪ್ಪ ಮಕ್ಕಳ ಆಸ್ತಿ ಆಗುತ್ತಾ? ಮಧ್ಯರಾತ್ರಿ 1 ಗಂಟೆಗೆ ನನಗೆ ಕಲಬುರ್ಗಿಗೆ ಪ್ರವೇಶ ಇಲ್ಲ ಅನ್ನೋ ಆರ್ಡರ್ನ ತಂದು ಕೊಡ್ತಾರೆ. ಹಾಗೆ ತಂದು ಕೊಟ್ಟ ಆರ್ಡರ್ ನಲ್ಲಿ ಯಾಕೆ ಬರಬಾರ್ದು ಕಲಬುರ್ಗಿಗೆ ಅನ್ನೋದಕ್ಕೆ ಕಾರಣನೇ ಇಲ್ಲ. ರಾಜಕೀಯ ದ್ವೇಷಕ್ಕಾಗಿ ನನ್ನನ್ನು ಕಲಬುರ್ಗಿ ಬಾರ್ಡರ್ ಅಲ್ಲಿ ತಡೆ ಹಿಡಿದ್ರು ಅನ್ನೋದು ಸೂಲಿಬೆಲೆಯವರ ವಾದ. ಇದನ್ನೇ ಮುಂದಿಟ್ಕೊಂಡು ಹೈಕೋರ್ಟ್ಗೆ ಹೋದಂತ ಸೂಲಿಬೆಲೆಯವರಿಗೆ ಜಯ ಸಿಕ್ಕಿದೆ. ಜಡ್ಜ್ ಉಗಿದಿರೋದನ್ನ ಒರೆಸ್ಕೊಳ್ಳೋದಕ್ಕೆ ಇವರಿಗೆ 4 ಖರ್ಚೀಪಾದ್ರೂ ಬೇಕು ಅಂತಾರೆ ಸೂಲಿಬೆಲೆ. ಈ ಹಿಂದೆ ಸಹ ಚಕ್ರವರ್ತಿ ಸೂಲಿಬೆಲೆ ಅವರ ಮೇಲೆ FIR ಹಾಕಿ ಕಲಬುರಗಿ ಪೊಲೀಸರು ಪೇಚಿಗೆ ಸಿಲುಕಿದ್ರು. ಆಗ ಸಹ ಕೋರ್ಟ್ ನಿಂದ ಪೊಲೀಸರ ಮೇಲೆ ತಪರಾಕಿ ಆಗಿತ್ತು. ಈ 2 ಪ್ರಕರಣಗಳಿಂದ ಇನ್ನೂ ಕಲಬುರಗಿ ಪೊಲೀಸರು ಬುದ್ಧಿ ಕಲ್ತಿಲ್ಲ ಅಂತಾರೆ ಸೂಲಿಬೆಲೆ. ಪೊಲೀಸರಾದವರು ಪಬ್ಲಿಕ್ ಸರ್ವೆಂಟ್, ಯಾವುದೇ ನಾಯಕ ಅಥವಾ ರಾಜಕೀಯ ವ್ಯಕ್ತಿ ಅಥವಾ ಮಂತ್ರಿಯ ಸರ್ವೆಂಟ್ ಆಗಿ ಕೆಲಸ ಮಾಡಬಾರ್ದು ಅಂತಾರೆ ಸೂಲಿಬೆಲೆ. ನಿಮ್ ಕೈಯಲ್ಲಿ ಸರ್ಕಾರ ಇರ್ಬೋದು, ನಿಮ್ ಕೈಯಲ್ಲಿ ಪೊಲೀಸ್ ವ್ಯವಸ್ಥೆ ಇರ್ಬೋದು, ಲಾಠಿ ಇರ್ಬೋದು, ನಿಮ್ ಕೈಯಲ್ಲಿ ಬಂದೂಕು ವ್ಯವಸ್ಥೆ ಇರ್ಬೋದು, ಆದರೆ ನಮ್ಮ ಕೈಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ ಇದೆ, ಅದೇ ನಮಗೆ ರಕ್ಷಣೆ ಅಂತಾರೆ ಸೂಲಿಬೆಲೆ. ಅಧಿಕಾರ ಇದೆ, ಮಂತ್ರಿಗಿರಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಜನಸಾಮಾನ್ಯರ ಮೇಲೆ ಶೋಷಣೆ ಮಾಡೋದ? FIR ಹಾಕಿದ್ರೆ ಎದುರೋದು ಸಾಮಾನ್ಯ ವ್ಯಕ್ತಿ, ನೀವು ಎದುರಾಕೊಂಡಿರೋದು ಸಾಮಾನ್ಯ ವ್ಯಕ್ತಿ ಅಲ್ಲ, ನನ್ನನ್ನ ಎದುರಾಕೊಂಡಿದ್ದೀರಾ ಅಂತಾರೆ ಸೂಲಿಬೆಲೆ. ಸ್ನೇಹಿತರೆ, ಚಕ್ರವರ್ತಿ ಸೂಲಿಬೆಲೆ ಅವರು 2019ರಲ್ಲೂ ಸಹ ನಮೋ ಭಾರತ್ ಕಾರ್ಯಕ್ರಮದ ಮೂಲಕ ಮೋದಿ ಪರ ಪ್ರಚಾರ ಮಾಡಿ ಅವರು ಸಹ ಬಿಜೆಪಿ ಗೆಲುವಿಗೆ ಕಾಣಿಕೆಯನ್ನು ಸಲ್ಲಿಸಿದ್ರು. ಈ ಸಲ ಸಹ ಅವ್ರು ಹೇಳೋದೇನಪ್ಪಾ ಅಂದ್ರೆ, ನಾನು ಮೋದಿಯ ಅಭಿಮಾನಿ, ಮೋದಿಯ ಗೆಲುವಿಗೆ ಏನ್ ಬೇಕೋ ಅದನ್ನ ನಾನು ಮಾಡೋದಕ್ಕೆ ಸಿದ್ಧ. ಹಾಗಾಗಿ ಅವರು ಕರ್ನಾಟಕದ ತುಂಬಾ ನಮೋ ಅಭಿಯಾನಗಳನ್ನ ಮಾಡ್ತಾ ಇರ್ತಾರೆ. ಅದೇ ರೀತಿ ಒಂದು ಅಭಿಯಾನ ಚಿತ್ತಾಪುರದಲ್ಲಿ ಇತ್ತು. ಈಗ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿ ಅವರಿಗೆ ಬಹಿಷ್ಕಾರ ಹಾಕೋದ್ರ ಮೂಲಕ ಬರೀ ಚಿತ್ತಾಪುರಕ್ಕಷ್ಟೇ ಗೊತ್ತಾಗಬೇಕಾಗಿದ್ದ ಅಭಿಯಾನ ಇಡೀ ಕರ್ನಾಟಕದ ಗಮನ ಸೆಳೆಯುವಂಗಾಯ್ತು ಅಂದ್ರೂ ತಪ್ಪಾಗಲ್ಲ. ಇದಿಷ್ಟು ಪ್ರಿಯಾಂಕ್ ಖರ್ಗೆ ಮತ್ತು ಚಕ್ರವರ್ತಿ ಸೂಲಿಬೆಲೆ ಅವರ ನಡುವೆ ಆದಂತಹ ಘರ್ಷಣೆಯ ಬಗ್ಗೆ ವರದಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.